ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೆಕ್ಲೆಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಕೇಳಿದ್ರೆ ಹತ್ತಾದ್ರೂ ಕೊಡಿಸ್ಬೋದು. ಆದ್ರೆ ಮನೇಲಿ ದೊಡ್ಡವರು ಅಂತಿದೀವಲ್ಲೋ, ನಮಗೊಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ, ನಿಜವಾಗ್ಲೂ ವೈದೇಹಿ ಹಾಗೆ ಮಾಡಿದ್ಲಾ? ಪ್ರೀತಿಸಿದ್ಯಲ್ಲಪ್ಪ, ಅಷ್ಟು ಸುಲಭವಾಗಿ ನಂಬಲ್ಲ. ನಿಮ್ಮಿಬ್ರು ಮಧ್ಯೆ ಈ ಪ್ರೀತಿ ಅಡ್ಡ ಇರೋದ್ರಿಂದ ಅವಳು ಏನೇ ಮಾಡಿದ್ರು ನೀನು ಏನೂ ಕೇಳಕ್ಕಾಗಲ್ಲ. ತನ್ನ ಗಂಡ ಯಾರಿಗೂ ಮಾತಾಡಕ್ ಬಿಡಲ್ಲ ಅನ್ನೋ ನಂಬಿಕೆಯಿಂದ ಯಾರಿಗೂ ಹೇಳ್ದೇನೆ ಕೊಂಡ್ಕೊಂಡಿದ್ದಾಳೆ. ಅರ್ಥ ಮಾಡ್ಕೊಳೋ. ನಾನು ಅವಳಿಗೇನು ಹೇಳಕ್ಕಾಗ್ಲಿಲ್ಲ ಕಣೋ, ಯಾಕಂದ್ರೆ ನೀನು ಪ್ರೀತಿಸಿದ್ಯಾ ಅಂತ. ಸರಿ ಬಿಡೋ, ಈಗ ಮಾತೆಲ್ಲ ಯಾಕೆ? ಆದಷ್ಟು ಬೇಗ ಸೇಟುಗೆ 5 ಲಕ್ಷ ರೂಪಾಯಿ ಕೊಟ್ಬಿಡು. ವೈದೇಹಿ ಹೇಳ್ದೆ ಏನು ಮಾಡಲ್ವಲ್ಲ? ಅತ್ತೆ ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ ಕೊಡ್ಸಿದ್ದಾರೆ, ಥ್ಯಾಂಕ್ಸ್ ಹೇಳಬೇಕು. ನೋಡಿದ್ರಾ ಹೇಗಿದೆ? ಆಗ್ಲೇ ಅದನ್ನ ಹಾಕೊಂಡು ಬಿಟ್ಯಾ? ಮತ್ತೆ ಅತ್ತೆ ಅಷ್ಟು ಪ್ರೀತಿಯಿಂದ ಕೊಟ್ಮೇಲೆ ಹಾಕೊಳ್ದೇ ಇರಕ್ಕಾಗತ್ತಾ ಹೇಳಿ? ವೈದೇಹಿ ಸೇಟುಗೆ ಫೋನ್ ಮಾಡಿ ನೆಕ್ಲೆಸ್ನ ಆರ್ಡರ್ ಮಾಡಿದ್ದಾಳೆ. ಆ ಸೇಟು ನೆಕ್ಲೆಸ್ ತಂದು ಕೊಡೋವರೆಗೂ ಅವಳು ಆರ್ಡರ್ ಮಾಡಿರೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಅತ್ತೆಗೆ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ. ಹೇ ಇರು. ಏನಂದೆ? ಅಮ್ಮ ಪ್ರೀತಿಯಿಂದ ಕೊಡ್ಸಿದ್ರಾ? ಹೌದು ರೀ. ಅಂದ್ರೆ ನೀನ್ ಆರ್ಡರ್ ಕೊಟ್ಟು ತಗೊಂಡಿದ್ದಲ್ವಾ? ನಾನಾ? ನಿಮ್ಗೂ ಅತ್ತೆಗೂ ಒಂದ್ ಮಾತು ಹೇಳ್ದೆ ನಾನೇನಾದ್ರೂ ಕೊಂಡ್ಕೋತೀನಾ? ಅಷ್ಟಕ್ಕೂ ಈಗ ನಾನೇ ಆರ್ಡರ್ ಕೊಟ್ಟು ಕೊಂಡ್ಕೊಳ್ಳೋ ಅಂತ ಆಸೆ ಏನಿಲ್ಲ ನಂಗೆ. ಅಮ್ಮ ನೋಡಿದ್ರೆ ವೈದೇಹಿ ಆರ್ಡರ್ ಕೊಟ್ಟು ತಗೊಂಡಿದ್ದಾಳೆ ಅಂತಿದ್ದಾರೆ, ಇವಳು ನೋಡಿದ್ರೆ ಅಮ್ಮ ಪ್ರೀತಿಯಿಂದ ಕೊಡ್ಸಿದ್ದಾರೆ ಅಂತಿದ್ದಾಳಲ್ಲ. ಏನಾಯ್ತ್ರಿ? ಈ ನೆಕ್ಲೆಸ್ನ ಅಮ್ಮನೇ ತಂದು ಕೊಟ್ರಾ? ಇಲ್ಲ, ಅತ್ತೆ ಕೊಟ್ರು ಅಂತ ಊರ್ಮಿಳಕ್ಕ ತಂದ್ಕೊಟ್ರು. ಇಲ್ಲಿದ ಕಿತಾಪತಿ. ಅಂದ್ರೆ ವೈದೇಹಿನೇ ತಗೊಂಡ್ಲು ಅಂತ ಅಮ್ಮನ ಹತ್ರ, ಅಮ್ಮ ಕೊಟ್ಟಿದ್ದು ಅಂತ ವೈದೇಹಿ ಹತ್ರ ಹೇಳಿ ಜಗಳ ತಂದಿಡಕ್ ನೋಡ್ತಿದಾರ. ಆ ಸೇಟಿಗೆ ಫೋನ್ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಏನಾಯ್ತ್ರಿ ಈಗ? ಏನೂ ಇಲ್ಲ. ಹಲೋ ಸೇಟು, ನಾನು ದೇವಾಂಶ್ ಮಾತಾಡ್ತಿರೋದು. ಸರ್, ರಾಮ್ ರಾಮ್. ಹೇಳಿ ಸರ್. ನೆಕ್ಲೆಸ್ ಡೆಲಿವರಿ ಕೊಟ್ರಿ ಅಲ್ವಾ? ಮನೆಗೆ ಬಂದು ಚೆಕ್ ತಗೊಂಡು ಹೋಗಿ. ಓಕೆ ಸರ್, ಈಗಲೇ ಬರ್ತೀನಿ. ಸಾರ್ 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 ನೀವು ಮನೆಗೆ ಬಂದು ಚೆಕ್ ತಗೊಂಡೋಗಿ ಅಂತ ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ರಲ್ವಾ ಸರ್? ಓ, ನೀವಾ? ನಿಮ್ಮ ಬಾಸ್ ಬರ್ತೀನಿ ಅಂತ ಹೇಳಿದ್ರಲ್ಲ? ಅವ್ರು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಸರ್, ಅದಕ್ಕೆ ಅವ್ರು ನನ್ನನ್ನು ಕಳಿಸಿದ್ರು. ಸರಿ, ಒಂದು ನಿಮಿಷ ವೇಟ್ ಮಾಡಿ. ಓಕೆ ಸರ್. ಅಮ್ಮ, ಇಂದು ವೈದೇಹಿ. ಏನ್ ಕಂದ? ವೈದೇಹಿ ನೆಕ್ಲೆಸ್ ತಗೊಂಡಿದ್ಲಲ್ಲಮ್ಮ, ಅದ್ರ ಚೆಕ್ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದಾರೆ. ಎಲ್ರೆದ್ರಿಗೂ ಕೊಡೋಣ ಅಂತ. ಅದಕ್ಕೆ ಎಲ್ರು ಯಾಕಿರ್ಬೇಕು? ಇರಬೇಕು ಇಂದು. ಅದ್ಕೆ ಮೇಲೆ ಇದ್ದೀರಾ? ಇಲ್ಲಿ ಎಲ್ರಿಗಿಂತ ಮೊದಲು ಬರ್ಬೇಕಾಗಿರೋದು ನೀವೇ. ಬನ್ನಿ. ಏನ್ ಇವನು ಓವರ್ ಬಿಲ್ಡಪ್ ಕೊಡ್ತಿದ್ದಾನಲ್ಲ? ಯಾಕೆ ಹೀಗೆ ಮಾಡ್ತಿದ್ದಾನ ಇವನು? ನೀನೊಂದ್ಸಲ ಸೇಟಿಗೆ ಫೋನ್ ಮಾಡು. ಪರವಾಗಿಲ್ಲ ಕಂದ, ಅವನು ಸೇಟ್ ಅಸಿಸ್ಟೆಂಟೇ,
ನಮಗ್ ಗೊತ್ತಿರೋ ಹುಡುಗಾನೆ, ಚೆಕ್ ಕೊಟ್ಟು ಕಳ್ಸು. ಕೊಡೋಕ್ಕೂ ಮುಂಚೆ ಸೇಟ್ ಹತ್ರ ಸ್ವಲ್ಪ ಮಾತಾಡೋದಿದೆ ಅಮ್ಮ. ಫೋನ್ ಮಾಡಪ್ಪ. ಹಲೋ ಸೇಟು, ದೇವಂಶ್ ಮಾತಾಡ್ತಿರೋದು. ಸಾರಿ ಸರ್, ಸ್ವಲ್ಪ ಕೆಲಸ ಬಂದು ಬರೋಕ್ಕಾಗಲಿಲ್ಲ. ನಮ್ಮ ಹುಡುಗನ ಕೈಯಲ್ಲಿ ಚೆಕ್ ಕಟ್ ಕಳಿಸಿ. ಅಷ್ಟಕ್ಕೂ ಇವನ್ ಸೇಟುಗ್ ಯಾಕೆ ಫೋನ್ ಮಾಡಿದಾನೆ? ಹಾ ಸರಿ ಸೇಟು, ಅದ್ರ ಒಂದು ಕ್ಲಾರಿಫಿಕೇಶನ್. ನಿನಗೆ ಕಾಲ್ ಮಾಡಿ ನೆಕ್ಲೆಸ್ ಆರ್ಡರ್ ಮಾಡಿದ್ ಯಾರು ಹೇಳು? ಚಿಕ್ಕ ಸೊಸೆ ಅಂತ ಹೇಳಿದ್ರು, ನಿಮ್ಮ ವೈಫ್ ಅಲ್ವಾ ಸರ್? ಇದೇ ನನ್ನ ಹೆಸರು ಹೇಳ್ತಿದ್ದಾರೆ. ಅತ್ತೆ ಅಲ್ವಾ ಕೊಡ್ಸಿದ್ದು? ಓಕೆ ಸೇಟು, ಇವಾಗ ನೀನು ಕಾಲ್ ಕಟ್ ಮಾಡಿ ನಿನಗೆ ಯಾವ ನಂಬರಿಂದ ಕಾಲ್ ಬಂದಿತ್ತೋ ಅದೇ ನಂಬರ್ಗೆ ಒಂದ್ಸಲ ಕಾಲ್ ಮಾಡು. ಓಕೆ ಸರ್. ಸೇಟುಗೆ ನನ್ನ ನಂಬರಿಂದ ಫೋನ್ ಮಾಡಿದ್ನಲ್ಲ, ಅಂದ್ರೆ ಇವ್ರ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತೀನಲ್ಲ. ಯಾಕಂದ ಇದೆಲ್ಲ? ಒಂದು ನಿಮಿಷ ಸಮಾಧಾನವಾಗಿರಮ್ಮ. ಇದೇನತ್ತಿಗೆ ನಿಮ್ಮ ಮೊಬೈಲ್ ರಿಂಗ್ ಆಗ್ತಾ ಇದೆ? ಬೇರೆ ಯಾರಾದರೂ ಕಾಲ್ ಮಾಡ್ತಿದ್ದಾರಾ? ಇಲ್ಲಾಂದ್ರೆ ನಮ್ಮ ಸೇಟುನೇ ಕಾಲ್ ಮಾಡ್ತಿದ್ದಾನಾ? ಸೇಟುಗೆ ಫೋನ್ ಮಾಡಿರೋದು ವೈದೇಹಿ ಕಣೋ. ವೈದೇಹಿಗೆ ಫೋನ್ ಮಾಡ್ತಾರವರು. ಅವಳಿಗೆ ಬೇರೆಯವ್ರು ಮಾಡಿರ್ಬೇಕು. ಹಲೋ ಸರ್. ಸೇಟು, ನಿನಗೆ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ದು ಈ ನಂಬರಿಂದ ಕಾಲ್ ಮಾಡಿ ಅಲ್ವಾ? ಹೌದು ಸರ್. ಥ್ಯಾಂಕ್ಸ್ ಸೇಟು. ಓಕೆ ಸರ್. ಇದೇನು ಉರ್ಮಿಳಾ, ನೆಕ್ಲೆಸ್ನ ಆರ್ಡರ್ ಕೊಟ್ಟಿದ್ದು ವೈದೇಹಿ ಎಂದೆ, ನೀನ್ ಆರ್ಡರ್ ಕೊಟ್ಯಾ? ಇವಾಗ ಅರ್ಥ ಆಯ್ತಲ್ವಮ್ಮ, ವೈದೇಹಿ ಹೇಳ್ದೆ ಕೇಳ್ದೆ ಹೀಗೆಲ್ಲ ಮಾಡಲ್ಲ ಅಂತ. ಹೌದು ಕಂದ. ಏನ್ ಉರ್ಮಿಳಾ ಇದು? ನಿನ್ನಿಂದ ಪಾಪ ನಾನು ವೈದೇಹಿನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಇವಾಗ ಅರ್ಥ ಆಯ್ತು. ನೆಕ್ಲೆಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದ್ಯಾ? ಉರ್ಮಿಳಾ ಅಕ್ಕನೇ ನೆಕ್ಲೆಸ್ ಬುಕ್ ಮಾಡಿ ನೀನು ಕೊಡು ಅಂತ ಅತ್ತೆನೇ ನನ್ನ ಕಳ್ಸಿದ್ರು. ತಗೋ, ಅತ್ತೆ ಕೊಡ್ಸಿದ್ದಾರೆ ಅಂತ ನನಗೆ ಕೊಟ್ಟು ಆಗ್ಲೇ ಕಾಲ್ ಮಾಡಿ ಆರ್ಡರ್ ಕೊಟ್ಟಿದ್ದನ್ನ ನಾನ್ ಕೇಳಿಸ್ಕೊಂಡೆ. ನಾನ್ ಬುಕ್ ಮಾಡ್ದೆ ಅಂತ ಅತ್ತೆ ಹತ್ರ ನನ್ನ ಬಗ್ಗೆ ಚಾಡಿ ಹೇಳಿದ್ದಾರೆ. ಇದೇನು ಕೇಡ್ ಬುದ್ಧಿ ಉರ್ಮಿಳಾ? ವೈದೇಹಿನ ಎಲ್ಲರೂ ಹೊಗಳುತ್ತಿದ್ದಾರೆ ಅಂತ ಹೇಳಿ ನೀನು ಈ ಮಟ್ಟಿಗೆ ಕೇಳಿದೀಯಾ? ಈ ಥರ ಕೆಲಸ ಮಾಡದೆ ಹೋದರೆ ಆಶ್ಚರ್ಯ ಪಡಬೇಕೆ ಹೊರತು
ಮಾಡಿದ್ರೆ ಆಶ್ಚರ್ಯ ಪಡೋಂಥದ್ದೇನಿದೆ ಅಜ್ಜಿ? ಛ, ಸರಿಯಾಗಿ ಸಿಕ್ಕಾಕೊಂಬಿಟ್ಟೆ. ಅಲ್ಲ, ಹೋಗಿ ಹೋಗಿ ನನ್ನ ಫೋನಿಂದ ಯಾಕೆ ಕಾಲ್ ಮಾಡಿದೆ? ವೈದೇಹಿ ನಂಬರಿಂದ ಫೋನ್ ಮಾಡಿದ್ರೆ ಸಿಕ್ಕಾಕೋತಾ ಇರ್ಲಿಲ್ಲ. ಛ. ಯಾಕೆ ಹೀಗೆ ಮಾಡ್ತೀಯ ಊರ್ಮಿಳಾ? ಬದ್ಲಾಗಲ್ವಾ ನೀನು? ಅತ್ತೆ, ಅಕ್ಕನೇನು ಅನ್ಬೇಡಿ. ಇದರಲ್ಲಿ ಅಕ್ಕನ ತಪ್ಪು ಏನೂ ಇಲ್ಲ. ಫೋನ್ ಮಾಡಿರೋದು ಅಕ್ಕನ ಫೋನಿಂದಾನೆ. ಆದ್ರೆ ಮಾತಾಡಿದ್ದು ಅಕ್ಕ ಅಲ್ಲ, ನಾನೇ. ಏನ್ ಇವಳು ತನ್ನ ತಲೆ ಮೇಲೆ ಹಾಕೋತಾ ಇದ್ದಾಳಲ್ಲ? ಏನ್ ಹೇಳ್ತಾ ಇದೀಯ ವೈದೇಹಿ? ನೀನ್ ಅದಕ್ಕೆ ಫೋನಿಂದ ಬುಕ್ ಮಾಡೋದು ಅಂದ್ರೇನು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಫೋನ್ ಮಾಡಿದ್ದು ಮಾತ್ರ ನಾನೇ. ಪಾಪ ಅಕ್ಕಂಗೇನು ಅನ್ಬೇಡಿ. ಅವ್ರು ಚೆಕ್ ಕೇಳ್ಕೊಂಡು ಬಂದಿದ್ದಾರೆ, ಅವ್ರು ಕೊಟ್ಟು ಕಳಿಸಿ. ಓಕೆ, ಥ್ಯಾಂಕ್ ಯು ಸರ್. ವೈದೇಹಿ, ನಿಜ ಹೇಳು, ನೀನೇ ಕಾಲ್ ಮಾಡಿದ್ದ? ಹೇಳ್ತಿದ್ದಾಳಲ್ಲೋ, ಸುಮ್ನೆ ಯಾರಾದ್ರೂ ತಮ್ಮೇಲೆ ಆಪಾದನೆ ಯಾರೋ ಹಾಕೋತಾರೆ? ಹೋಗ್ಲಿ, ನೆಕ್ಲೆಸ್ಗೆ ಆರ್ಡರ್ ಕೊಟ್ಟಾಗಂತೂ ಹೇಳಲಿಲ್ಲ, ಈಗ್ಲಾದ್ರೂ ಹೇಳ್ತಿದ್ಯಲ್ಲ, ಸಂತೋಷ. ಏನ್ ಮಾಡಕ್ಕಾಗತ್ತೆ, ಕೆಲವೊಂದ್ಸಲ ಬೇರೆಯವ್ರು ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ರೀ, ಯಾಕೆ ಇವಳು ನಾನ್ ಮಾಡಿದ ತಪ್ಪನ್ನ ಅವಳ ಮೇಲೆ ಹಾಕೊಂಡ್ಲು? ನಾನು ಅವಳು ಕೆಟ್ಟದ್ ಬಯಸಿದ್ದಕ್ಕೆ ನನ್ ಮೇಲೆ ಸೇಡ್ ತೀರ್ಸ್ಕೋಬೋದಾಗಿತ್ತಲ್ಲ. ಏನು ನನ್ ಮೇಲೆ ಅಪವಾದ ತಗೊಂಡು ನಿಮ್ಮನ್ನ ಯಾಕೆ ಕಾಪಾಡ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನೇ ಸಿಕ್ಕಾಕ್ಸ್ಬೇಕಿತ್ತು. ಆದ್ರೆ ನಿಮ್ ಮರ್ಯಾದೆ ಹೋದ್ರೆ ಈ ಮನೆ ಮರ್ಯಾದೆನೇ ಹೋದ ಹಾಗೆ. ಹೊರಗಡೆ ಅವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಹೋಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನನ್ನ ಮೇಲೆ ಹಾಕೊಂಡೆ. ಅವತ್ತು ಕೂಡ ಕೆಲ್ಸದವ್ರ ವಿಷಯದಲ್ಲಿ ಇದೇ ತರನೇ ಮಾಡಿದ್ರಿ. ಅತ್ತೆ ಹೀಗೆ ನನ್ನನ್ನು ಬೈದ್ರೆ ಅದರಿಂದ ನಿಮಗೇನ್ ಸಿಗುತ್ತೆ ಅಕ್ಕ? ಓ, ನನ್ನನ್ನ ಎಲ್ಲರೂ ಒಳ್ಳೆಯವರು ಅಂತಿದಾರಲ್ಲ, ಅದನ್ನ ತಡೆಯಕ್ಕಾಗ್ತಿಲ್ವಾ? ಅದಕ್ಕೋಸ್ಕರ ಕಷ್ಟಪಟ್ಟು ಇದನ್ನೆಲ್ಲ ಪ್ಲಾನ್ ಮಾಡೋ ಅವಶ್ಯಕತೆ ಇಲ್ಲ ಅಕ್ಕ. ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಚಿಕ್ಕ ಸೊಸೆ ಮಾತ್ರ ಅನ್ಕೊಂಡ್ವಿ, ದೊಡ್ಡ ಸೊಸೆನೂ ತುಂಬಾ ಒಳ್ಳೆಯವಳು ಅನ್ಕೋತಾರೆ. ಈ ಸಲ ಏನೋ ಹೋಗ್ಲಿ ಅಂತ ಕ್ಷಮಿಸಿದ್ದೀನಿ. ಇನ್ನೊಂದು ಸಲ ಮತ್ತೆ ಈ ತರ ತಪ್ಪೇನಾದ್ರೂ ಮಾಡಿದ್ರೆ ಆಗ ಮನೆ ಮರ್ಯಾದೆ ಹೋಗ್ದೇನೆ ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚಿಸ್ತೀನಿ. ಹುಷಾರು.
ಮನೆಗ್ ಬಂದ ಹೊಸ್ತ್ರಲ್ಲಿ ಎಷ್ಟು ತಗ್ಗಿ ಬಗ್ಗಿ ನಡೀತಿದ್ಲು. ಆದ್ರೆ ಸೊಸೆ ಅನ್ನೋ ಪಟ್ಟ ಸಿಕ್ತಿದ್ದ ಹಾಗೆ ಎಷ್ಟು ಬದಲಾಗೋಗಿದ್ದಾಳೆ. ಏನಾಯ್ತು ಕೌಸಲ್ಯ? ಏನೂ ಇಲ್ಲ ರೀ. ಏನೂ ಇಲ್ಲ ಅಂದ್ರೆ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು. ಏನು ಅಂತ ಹೇಳಿ. ಪರಿಸ್ಥಿತಿ ಬದಲಾಗ್ತಿದ್ದ ಹಾಗೆ ಮನುಷ್ಯರು ಬದಲಾಗೋಗ್ತಾರೆ. ತಾವ್ ಯಾವ ಪರಿಸ್ಥಿತಿನಲ್ಲಿದ್ರು ಅನ್ನೋದನ್ನು ಮರ್ತು ಬಿಡ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಕೌಸಲ್ಯ? ನಿಮ್ ಚಿಕ್ಕ ಸೊಸೆ. ನೀವ್ ಆ ಹುಡ್ಗಿನ ನಮ್ಮನೆ ಕರ್ಕೊಂಡ್ ಬಂದಾಗ ಎಷ್ಟು ಅಮಾಯಕಿ ಥರ ಇದ್ಲು. ಹೆಣ್ಮಕ್ಳಂದ್ರೆ ಇವಳ ಥರ ಇರ್ಬೇಕು ಅಂತ ಅನ್ಸೋ ಹಾಗಿರ್ತಿದ್ಲು. ಸಿಕ್ರೆ ಇಂಥ ಸೊಸೆನೆ ನಮಗ್ ಸಿಗ್ಬೇಕಪ್ಪ ದೇವ್ರಿ ಅನ್ನೋ ಹಾಗೆ ನಡ್ಕೋತಾ ಇದ್ಲು. ಆದ್ರೆ ಸೊಸೆ ಆದ್ಮೇಲೆ ಅವಳ ವರ್ತನೆನೇ ಬದಲಾಗೋಗಿದೆ. ಈಗೇನ್ ಮಾಡಿದ್ಲು ಕೌಸಲ್ಯ? ಅವಳಿಗೊಂದು ಹೊಸ ನೆಕ್ಲೆಸ್ ತಗೋಬೇಕು ಅಂತ ಆಸೆ ಬಂತಂತೆ. ನನ್ನನ್ ಕೇಳಿದ್ರೆ ನಾನೇ ಕೊಡಿಸ್ತಿದ್ದೆ. ಹೋಗ್ಲಿ, ನನ್ನನ್ ಕೇಳೋದಕ್ಕೆ ಸಂಕೋಚನೋ ಭಯನೋ ಇರ್ಬೋದು, ಗಂಡನಾದ್ರೂ ಕೇಳ್ಬೋದಲ್ಲ. ಆದ್ರೆ ಅವಳು ಏನ್ ಮಾಡಿದ್ಲು ಗೊತ್ತಾ? ನಿಮ್ ಚಿಕ್ಕ ಸೊಸೆ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ರು, ತಗೊಬಂದಿದ್ದೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೌಸಲ್ಯ ಹಾಕೋರ್ ಚಿಕ್ಕ ಸೊಸೆ ಅವ್ರ ಅತ್ತೇನ್ ಕೇಳ್ದೆ ಸಾರ್ಗೆ ಉಪ್ಪೇ ಹಾಕೋದಿಲ್ಲ. ಅಂತದ್ರಲ್ಲಿ ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ನ ಆರ್ಡರ್ ಮಾಡ್ತಾಳ? ಅಂದ್ರೆ ನಿನ್ ಸೊಸೆನೂ ನಮ್ ಸೊಸೆ ತರನೇ. ಬೇಜಾರ್ ಮಾಡ್ಕೋಬೇಡ ಕೌಸಲ್ಯ, ಎಲ್ಲಾರ ಮನೆ ದೋಸೆನೂ ತೂತೆ. ನೀನ್ ಹೇಳ್ದಾಗೆ ಹೊಂದ್ಕೊಂಡು ಹೋಗ್ಬೇಕು. ಏನ್ ಮಾಡೋಕ್ಕಾಗತ್ತೆ, ನಾವು ಬರ್ತೀವಿ, ನಡೀರಿ. ಈಗ ನೀವೇ ಹೇಳಿ, ಅವಳು ಮಾಡಿದ ಕೆಲಸ ಸರಿನಾ? ದುಡ್ಡಿನ ಬಗ್ಗೆ ಹೇಳ್ತಿಲ್ಲ, ಮನುಷ್ಯರಿಗೆ ಬದಲಾದ ಗುಣದ ಬಗ್ಗೆ ಹೇಳ್ತಿದ್ದೀನಿ. ಆ ವೈದೇಹಿ ನಮ್ಮ ಮುಂದೆ ಇನ್ನೂ ತಗ್ಗಿ ಬಗ್ಗಿ ನಡಿಬೇಕು. ಅವಳ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೂ ನಮ್ ಸಂಪ್ರದಾಯನ ಪಕ್ಕಕ್ಕಿಟ್ಟು ಅವಳನ್ನ ಸೊಸೆಯಾಗಿ ಒಪ್ಕೊಂಡಿದೀವಿ. ಅವಳಿಗೆ ಎಷ್ಟು ಕೃತಜ್ಞತೆ ಇರಬೇಕು. ಆದ್ರೆ ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವಳು. ಆತರ ಪಡ್ತಾ ಇದೆಯಾ ಕೌಸಲ್ಯ? ಆ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ದು ವೈದೇಹಿ ಅಲ್ಲ, ಊರ್ಮಿಳಾ. ಊರ್ಮಿಳಾ ಅಂತಿರಲ್ಲ, ವೈದೇಹಿ ಕೊಟ್ಟಿದ್ದು. ತಾನೇ ಊರ್ಮಿಳಾ ಫೋನಿಂದ ಆರ್ಡರ್ ಕೊಟ್ಟಿದ್ದು ಅಂತ ಹೇಳಿದ್ಲಲ್ಲ. ನಮ್ಮ ಮನೆ ಮರ್ಯಾದೆ ಆ ಸೇಟು ಮುಂದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಹೇಳಿದ್ಲು. ಆದ್ರೆ ನಿಮ್ ಮರ್ಯಾದೆ ಹೋದ್ರೆ ಈ ಮನೆ ಮರ್ಯಾದೆನೇ ಹೋದ ಹಾಗೆ. ಅವತ್ತು ಕೂಡ ಕೆಲ್ಸದವ್ರ ವಿಷಯದಲ್ಲಿ ಇದೇ ತರಾನೇ ಮಾಡಿದ್ರಿ. ಅತ್ತೆ ಹೀಗ್ ನನ್ನನ್ ಬೈದ್ರೆ ಅದರಿಂದ ನಿಮಗೇನ್ ಸಿಗುತ್ತೆ ಅಕ್ಕ? ಆಗ ಮನೆ ಮರ್ಯಾದೆ ಹೋಗ್ದೇನೆ ನಿಮಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ಯೋಚಿಸ್ತೀನಿ. ಹುಷಾರು. ಅಲ್ಲ, ವೈದೇಹಿ ಎಷ್ಟು ಒಳ್ಳೆಯವಳು ಅಂತ ನಿನಗೆ ಗೊತ್ತು. ನಿನ್ ದೊಡ್ಡ ಸೊಸೆದು ಎಂಥ ಬುದ್ಧಿ ಅಂತಲೂ ನಿನಗೆ ಗೊತ್ತು. ಆದರೂ ಅವಳು ಹೇಳಿದ ನಿಜ ಅಂತ ನೀನು ಹೇಗೆ ನಂಬ್ದೆ? ನನಗೆ ಯಾಕೋ ವೈದೇಹಿನ ನೀನು ಸೊಸೆಯಾಗಿ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಅವಳ ಬಗ್ಗೆ ಯಾರೇ ಕೆಟ್ಟದ್ದು ಹೇಳಿದ್ರು ಅದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ದೆ ನೀನು ನಂಬ್ತಾ ಇದೀಯಾ? ಅದೇ ಕಾರಣ ಆಗಿರ್ಬಹುದು. ಹಾಗನ್ಸೋದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ. ಮಗ ಪ್ರೀತಿಸಿದಾನೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಆಚಾರ ಸಂಪ್ರದಾಯನ ಲೆಕ್ಕಕ್ಕಿಡ್ದೆ ಈಗಾಗ್ಲೇ ಅವ್ರಿಗೆ ಮದ್ವೆ ಆಗೋಗಿದೆ ಅಂತ ಸೊಸೆಯಾಗಿ ಸ್ವೀಕರಿಸ್ಕೊಂಡ್ರು ನೆಮ್ಮದಿನೇ ಇಲ್ಲ ಅನ್ನಿಸ್ತಿದೆ. ಅನಾಥೆನ ಸೊಸೆಯನ್ನಾಗಿ ಮಾಡ್ಕೊಂಡಿದ್ದೀರಾ? ನಾಳೆ ಅವಳಿಗೆ ಮಗು ಹುಟ್ಟಿದ್ರೆ ಆ ಮಗುಲ್ ಹರಿಯೋ ರಕ್ತ ಯಾರ್ದು ಅಂತ ಕೇಳಿದಾಗ ಉತ್ತರ ಕೊಡಕ್ಕಾಗ್ದೆ ತಲೆ ತಗ್ಗಿಸ್ಬೇಕಾಗತ್ತೆ. ಬೇಡ ಕೌಸಲ್ಯ, ಕನ್ಸಲ್ಲಿ ಕೂಡ ನೀನು ಆ ರೀತಿ ಯೋಚನೆ ಮಾಡಕ್ ಹೋಗ್ಬೇಡ. ಹಿಂದೆ ಮಾಡಿರೋ ತಪ್ಪನ್ನ ನೀನ್ ಮತ್ತೆ ಮಾಡಕ್ ಹೋಗ್ಬೇಡ.